ರಿಪಬ್ಲಿಕ್ ಕನ್ನಡ ಒಂದು ಐಷಾರಾಮಿ ಲೇಔಟ್ ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೆಸರಿಗಷ್ಟೇ ಇದು ಐಷಾರಾಮಿ ಲೇಔಟ್, ಆದ್ರೆ ನಿರ್ಮಾಣ ಆಗಿರೋದು ಇದು ರಾಜಕಾಲುವೆಯ ಮೇಲೆ ಐಷಾರಾಮಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒಂದು ಬಡಾವಣೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಹೊರಮಾವಿನಲ್ಲಿ ಇರೋದು ಈ ಬಡಾವಣೆ ಶರವಣ ಲೇಔಟ್. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸೋದಕ್ಕೆ ಈಗಾಗಲೇ ಜಿಬಿಎ ನೋಟಿಸ್ ಕೊಟ್ಟಿದೆ. ಮನೆ ಮಾರುವಂತಿಲ್ಲ ಅಂತ ಜಿಬಿಎ ಸೂಚನೆ ಕೂಡ ಕೊಟ್ಟಿದೆ. ಆದ್ರೆ ಈ ನೋಟಿಸ್ಗೆ ಸೂಚನೆಗೆ ಯಾವುದಕ್ಕೂ ಕೂಡ ಈ ಬಿಲ್ಡರ್ಸ್ ಡೋಂಟ್ ಕೇರ್ ಅಂತಿದ್ದಾರೆ. ಜನಸಾಮಾನ್ಯರಿಗೆ ಮನೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಲೇಔಟ್ ಸೃಷ್ಟಿಕರ್ತರು ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಬಿಲ್ಡರ್ಸ್ ನ ಕಳ್ಳಾಟ ರಿಪಬ್ಲಿಕ್ ಕನ್ನಡದಲ್ಲಿ ಬಟಾ ಬಯಲಾಗಿದೆ. ಮನೆ ತೆರವುಗೊಳಿಸಬೇಕಲ್ಲಿ ಕಟ್ಟಿರುವಂತಹ ಮನೆಗಳು ನೋಡಿ, ಅದೆಲ್ಲವೂ ಕೂಡ ಬಿಲ್ಡರ್ಸ್ ಕಡೆಯಿಂದ ಕಟ್ಟಿರುವಂತಹ ಮನೆಗಳು. ಅದನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಹಾಗಾಗಿ ಅದನ್ನು ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಜಿಬಿಎ ನೀಡಿದೆ. ಕೊಟ್ಟಿದ್ರೂ ಕೂಡ ಈ ಬಿಲ್ಡರ್ಸ್ ಕಳ್ಳಾಟ ಆಡ್ತಿರೋದು. ಇದೆ, ಫುಲ್ ಮನೆ ಇದೆ. ಇನ್ನು ನಾವು ತಗೊಂಡಿರೋದು ಇಲ್ವಲ್ಲ ಸರ್. ನೋಡಿ, ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವ್ರು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನ್. ಅದು ಹೆಂಗೆ? ನಮ್ಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯ್ತು ಅವ್ರಿಗೆ ಕೊಟ್ಟು ಲಾಯರ್ಗೆ ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೆನೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು. ನಮ್ಗೇನು ಭಯ ಇಲ್ಲ ಸರ್, ಯಾಕಂದ್ರೆ ನಮ್ಗೆ ಲೀಗಲ್ ಈಗ ಆಲ್ರೆಡಿ ನಾವು ಕನ್ಫರ್ಮೇಟರಿ ಆರ್ಡರ್ ನ ಕೊಟ್ಟಿದ್ದೀವಿ. ಕನ್ಫರ್ಮೇಟರಿ ಆರ್ಡರ್ ಕೊಟ್ಟಾದ್ಮೇಲೆ ಅವರಿಗೆ ಒಂದು 30 ದಿನಗಳವರೆಗೆ ಅವಕಾಶ ಇರುತ್ತೆ. ಆ ಪ್ರಾಪರ್ಟಿನ ಈಗ ಏನು ವೈಲೇಷನ್ ಇದೆ ಆ ಪಾರ್ಟ್ ನ ಅವರೇ ರೆಕ್ಟಿಫೈ ಮಾಡ್ಕೊಬಹುದು, ರೆಕ್ಟಿಫೈ ಮಾಡಿ ಅಥವಾ ಅವರೇ ರಿಮೂವಲ್ ಮಾಡಬಹುದು. ಅವ್ರು 30 ಡೇಸ್ ವರೆಗೂ ಮಾಡದೇ ಇದ್ರೆ ನಮ್ಮ ಟೀಮ್ ಹೋಗಿ ನಾವು ರಿಮೂವಲ್ ಮಾಡ್ತೀವಿ. ಅದ್ರದ್ದು ಏನ್ ಕಾಸ್ಟ್ ಆಗುತ್ತೆ ಅದನ್ನ ಅವ್ರು ಬೇರ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು 7th ಇಂದ ಇವತ್ತು 17th 10 ಡೇಸ್ ಆಗಿದೆ ಇವತ್ತು. ಈಗ ಆಲ್ರೆಡಿ ನಾವು ಕನ್ಫರ್ಮೇಟರಿ ಆರ್ಡರ್ ನ ಕೊಟ್ಟಿದ್ದೀವಿ. ಕನ್ಫರ್ಮೇಟರಿ ಆರ್ಡರ್ ಕೊಟ್ಟಾದ್ಮೇಲೆ ಅವರಿಗೆ ಒಂದು 30 ದಿನಗಳವರೆಗೆ ಅವಕಾಶ ಇರುತ್ತೆ. ಆ ಪ್ರಾಪರ್ಟಿನ ಈಗ ಏನು ವೈಲೇಷನ್ ಇದೆ ಆ ಪಾರ್ಟ್ ನ ಅವರೇ ರೆಕ್ಟಿಫೈ ಮಾಡ್ಕೊಬಹುದು, ರೆಕ್ಟಿಫೈ ಮಾಡಿ ಅಥವಾ ಅವರೇ ರಿಮೂವಲ್ ಮಾಡಬಹುದು. ಅವ್ರು 30 ಡೇಸ್ ವರೆಗೂ ಮಾಡದೇ ಇದ್ರೆ ನಮ್ಮ ಟೀಮ್ ಹೋಗಿ ನಾವು ರಿಮೂವಲ್ ಮಾಡ್ತೀವಿ. ಅದ್ರದ್ದು ಏನ್ ಕಾಸ್ಟ್ ಆಗುತ್ತೆ ಅದನ್ನ ಅವ್ರು ಬೇರ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು 7th ಇಂದ ಇವತ್ತು 17th 10 ಡೇಸ್ ಆಗಿದೆ ಇವತ್ತು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಆ ಮನೆ ಇದು ಹೊರಮಾವು ಇದೆಯಲ್ಲ ಸರ್, ಅದು ಎಷ್ಟು ಸರ್ ಒಂದು ಮನೆಗೆ? ಯಾವ್ದೆಲ್ಲ? ಹೊರಮಾವು ಯಾವುದು ಸರವಣ ಲೇಔಟ್ ಏನೋ ಇದೆಯಲ್ಲ, ಹೌದೌದು. ಎಷ್ಟು ಸರ್ ಅದೊಂದು ಮನೆಗೆ? ಒಂದೊಂದು ಮನೆ ಒಂದೊಂದು ರೀತಿ ಇದೆ ಸರ್. 800 ಸ್ಕ್ವೇರ್ ಫೀಟ್ ಇದೆ, 1000 ಇದೆ, 1100 ಇದೆ. 800 ಸ್ಕ್ವೇರ್ ಫೀಟ್ ಆದ್ರೆ ಎಷ್ಟು ಸರ್? 135 ಸರ್. 1,35,00,000. ಹೌದು. ಅದ್ರಲ್ಲಿ ಈಗ ವೇಕೆನ್ಸಿ ಇದೆಯಾ, ಎಲ್ಲ ಫಿಲ್ ಆಗಿದೆಯಾ? ವೇಕೆನ್ಸಿ ಇದೆ ಸರ್. ಇದೆಯಾ? ಅದೇನಾದ್ರು ಪ್ರಾಬ್ಲಮ್ ಅಲ್ಲಿ ಇದೆಯಾ ಸರ್ ಜಿಬಿ ಅದೇನಾದ್ರು? ಅದೇ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಈಗ ಮಾಡಿದಾರಲ್ಲ ಗವರ್ಮೆಂಟ್, ಅದು ಪ್ಲಾನ್ ಅಪ್ರೂವಲ್ ಇಲ್ದಿರಂಗ ಕಟ್ಟಿದಿರ ಅಂತ ಈಗ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ ಸರ್, ಅದನ್ನು ಕ್ಲಿಯರ್ ಮಾಡಿನೇ ಮಾಡ್ತೀವಿ. ಹೌದಾ? ಈಗ ನಾವು ತಗೋಬೇಕಂದ್ರೆ ಡೈರೆಕ್ಟ್ ನೀವು ಈಗ ಮಾರಾಟ ಮಾಡ್ತೀರಾ ಹೆಂಗೆ? ಮಾಡ್ತೀವಿ ಸರ್. ಅಂದ್ರೆ ನಾವೀಗ ತಗೊಂಡು ನಮ್ಗೇನ್ ಪ್ರಾಬ್ಲಮ್ ಆಗಲ್ಲ? ಇಲ್ಲ ಇಲ್ಲ ಸರ್, ಎಲ್ಲಾನು ಸೆಟಲ್ಮೆಂಟ್ A to Z ಎಲ್ಲಾನು ಮಾಡಿ ಅವ್ರಿಗೆ ಏನಿದೆ ಕ್ಲಿಯರ್ ಮಾಡಿನೇ ಮಾಡೋದು ಸರ್. ಹೌದಾ? ಈಗ ಯಾವಾಗ ನಾವ್ ಅಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರ್ಬೇಕು, ಮನೆ ನೋಡ್ಬೇಕು, ಇಲ್ಲ ಮಾತಾಡ್ಬೇಕು. ಅದು ಇವತ್ತು ಅಲ್ಲ, ಈಗ ಮಾತಾಡಬಹುದಾ? ಅಲ್ಲ ಏನಾದ್ರು ಅದು ರಿಸ್ಟ್ರಿಕ್ಷನ್ ಇದೆಯಾ ಅಂತ? ಬನ್ನಿ ಮಾತಾಡ್ಬೇಕು. ಅಲ್ಲ ರಿಸ್ಟ್ರಿಕ್ಷನ್ ಇದೆಯಾ ಅಲ್ಲಿ? ಏನೋ ಇಲ್ಲಲ್ಲ? ಇಲ್ಲ ಇಲ್ಲ ಬನ್ನಿ, ಎಲ್ಲ ಕ್ಲಿಯರ್ ಆಗಿದೆ ಜಿಬಿಎ ಇಂದ. ಹ್ಮ್. ಈಗ ಮಾರಾಟ ಹಂಗಾದ್ರೆ ನಾವು ಖರೀದಿ ಮಾಡಬಹುದಲ್ಲ? ಮಾಡ್ಬೋದು. ಓಕೆ ಸರ್, ಓಕೆ. ರಿಪಬ್ಲಿಕ್ ಕನ್ನಡ ಒಂದು ಐಷಾರಾಮಿ ಲೇಔಟ್ ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೆಸರಿಗಷ್ಟೇ ಇದು ಐಷಾರಾಮಿ ಲೇಔಟ್, ಆದ್ರೆ ನಿರ್ಮಾಣ ಆಗಿರೋದು ಇದು ರಾಜಕಾಲುವೆಯ ಮೇಲೆ ಐಷಾರಾಮಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒಂದು ಬಡಾವಣೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಹೊರಮಾವಿನಲ್ಲಿ ಇರೋದು ಈ ಬಡಾವಣೆ ಶರವಣ ಲೇಔಟ್. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸೋದಕ್ಕೆ ಈಗಾಗಲೇ ಜಿಬಿಎ ನೋಟಿಸ್ ಕೊಟ್ಟಿದೆ. ಮನೆ ಮಾರುವಂತಿಲ್ಲ ಅಂತ ಜಿಬಿಎ ಸೂಚನೆ ಕೂಡ ಕೊಟ್ಟಿದೆ. ಆದ್ರೆ ಈ ನೋಟಿಸ್ಗೆ ಸೂಚನೆಗೆ ಯಾವುದಕ್ಕೂ ಕೂಡ ಈ ಬಿಲ್ಡರ್ಸ್ ಡೋಂಟ್ ಕೇರ್ ಅಂತಿದ್ದಾರೆ. ಜನಸಾಮಾನ್ಯರಿಗೆ ಮನೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಲೇಔಟ್ ಸೃಷ್ಟಿಕರ್ತರು ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದ್ದಾರೆ.
ಈ ಬಿಲ್ಡರ್ಸ್ ನ ಕಳ್ಳಾಟ ರಿಪಬ್ಲಿಕ್ ಕನ್ನಡದಲ್ಲಿ ಬಟಾಬಯಲಾಗಿದೆ. ಮನೆ ತೆರವುಗೊಳಿಸಬೇಕಲ್ಲಿ ಕಟ್ಟಿರುವಂತಹ ಮನೆಗಳು ನೋಡಿ, ಅದೆಲ್ಲವೂ ಕೂಡ ಬಿಲ್ಡರ್ಸ್ ಕಡೆಯಿಂದ ಕಟ್ಟಿರುವಂತಹ ಮನೆಗಳು. ಅದನ್ನ ತೆರವುಗೊಳಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಹಾಗಾಗಿ ಅದನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಜಿಬಿಎ ನೀಡಿದೆ. ಕೊಟ್ಟಿದ್ರೂ ಕೂಡ ಈ ಬಿಲ್ಡರ್ಸ್ ಕಳ್ಳಾಟ ಆಡ್ತಿರೋದು. ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್ ನೋಡಿ, ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವ್ರ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನ್. ಅದು ಹೆಂಗೆ? ನಮ್ಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯ್ತು ಅವ್ರಿಗೆ ಕೊಟ್ಟು, ಲಾಯರ್ಗೆ ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೆನೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು. ನಮ್ಗೇನು ಭಯ ಇಲ್ಲ ಸರ್, ಯಾಕಂದ್ರೆ ನಮ್ಗೆ ಲೀಗಲ್ ಈಗ ಆಲ್ರೆಡಿ ನಾವು ಕನ್ಫರ್ಮೇಟರಿ ಆರ್ಡರ್ ನ ಕೊಟ್ಟಿದ್ದೀವಿ. ಕನ್ಫರ್ಮೇಟರಿ ಆರ್ಡರ್ ಕೊಟ್ಟಾದ್ಮೇಲೆ ಅವರಿಗೆ ಒಂದು 30 ದಿನಗಳವರೆಗೆ ಅವಕಾಶ ಇರುತ್ತೆ. ಆ ಪ್ರಾಪರ್ಟಿನ ಈಗ ಏನು ವೈಲೇಷನ್ ಇದೆ ಆ ಪಾರ್ಟ್ ನ ಅವರೇ ರೆಕ್ಟಿಫೈ ಮಾಡ್ಕೊಳ್ಬಹುದು, ರೆಕ್ಟಿಫೈ ಮಾಡಿ ಅಥವಾ ಅವರೇ ರಿಮೂವಲ್ ಮಾಡಬಹುದು. ಅವ್ರು 30 ಡೇಸ್ ವರೆಗೂ ಮಾಡದೇ ಇದ್ರೆ ನಮ್ಮ ಟೀಮ್ ಹೋಗಿ ನಾವು ರಿಮೂವಲ್ ಮಾಡ್ತೀವಿ. ಅದ್ರದ್ದು ಏನ್ ಕಾಸ್ಟ್ ಆಗುತ್ತೆ ಅದನ್ನ ಅವ್ರು ಬೇರ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು 7th ಇಂದ ಇವತ್ತು 17th 10 ಡೇಸ್ ಆಗಿದೆ ಇವತ್ತು. ಈಗ ಆಲ್ರೆಡಿ ನಾವು ಕನ್ಫರ್ಮೇಟರಿ ಆರ್ಡರ್ ನ ಕೊಟ್ಟಿದ್ದೀವಿ. ಕನ್ಫರ್ಮೇಟರಿ ಆರ್ಡರ್ ಕೊಟ್ಟಾದ್ಮೇಲೆ ಅವರಿಗೆ ಒಂದು 30 ದಿನಗಳವರೆಗೆ ಅವಕಾಶ ಇರುತ್ತೆ. ಆ ಪ್ರಾಪರ್ಟಿನ ಈಗ ಏನು ವೈಲೇಷನ್ ಇದೆ ಆ ಪಾರ್ಟ್ ನ ಅವರೇ ರೆಕ್ಟಿಫೈ ಮಾಡ್ಕೊಳ್ಬಹುದು, ರೆಕ್ಟಿಫೈ ಮಾಡಿ ಅಥವಾ ಅವರೇ ರಿಮೂವಲ್ ಮಾಡಬಹುದು. ಅವ್ರು 30 ಡೇಸ್ ವರೆಗೂ ಮಾಡದೇ ಇದ್ರೆ ನಮ್ಮ ಟೀಮ್ ಹೋಗಿ ನಾವು ರಿಮೂವಲ್ ಮಾಡ್ತೀವಿ. ಅದ್ರದ್ದು ಏನ್ ಕಾಸ್ಟ್ ಆಗುತ್ತೆ ಅದನ್ನ ಅವ್ರು ಬೇರ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು 7th ಇಂದ ಇವತ್ತು 17th 10 ಡೇಸ್ ಆಗಿದೆ ಇವತ್ತು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಆ ಮನೆ ಇದು ಹೊರಮಾವು ಇದೆಯಲ್ಲ ಸರ್, ಅದು ಎಷ್ಟು ಸರ್ ಒಂದು ಮನೆಗೆ? ಯಾವ್ದೆಲ್ಲ? ಹೊರಮಾವು ಯಾವುದು ಸರವಣ ಲೇಔಟ್ ಏನೋ ಇದೆಯಲ್ಲ, ಹೌದೌದು. ಎಷ್ಟು ಸರ್ ಅದೊಂದು ಮನೆಗೆ? ಒಂದೊಂದು ಮನೆ ಒಂದೊಂದು ರೀತಿ ಇದೆ ಸರ್. 800 ಸ್ಕ್ವೇರ್ ಫೀಟ್ ಇದೆ, 1000 ಇದೆ, 1100 ಇದೆ. 800 ಸ್ಕ್ವೇರ್ ಫೀಟ್ ಆದ್ರೆ ಎಷ್ಟು ಸರ್? 135 ಸರ್. 1,35,00,000ನಾ? ಹೌದು. ಅದ್ರಲ್ಲಿ ಈಗ ವೇಕೆನ್ಸಿ ಇದೆಯಾ, ಎಲ್ಲ ಫಿಲ್ ಆಗಿದೆಯಾ? ವೇಕೆನ್ಸಿ ಇದೆ ಸರ್. ಇದೆಯಾ? ಅದೇನಾದ್ರು ಪ್ರಾಬ್ಲಮ್ ಅಲ್ಲಿ ಇದೆಯಾ ಸರ್ ಜಿಬಿ ಅದೇನಾದ್ರು? ಅದೇ ಗ್ರೇಟರ್ ಬೆಂಗಳೂರು ಅಂತ ಈಗ ಮಾಡಿದಾರಲ್ಲ ಗವರ್ಮೆಂಟ್, ಅದು ಪ್ಲಾನ್ ಅಪ್ರೂವಲ್ ಇಲ್ದಿರಂಗ ಕಟ್ಟಿದಿರ ಅಂತ ಈಗ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ ಸರ್, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಮಾಡ್ತೀವಿ. ಹೌದಾ? ಈಗ ನಾವು ತಗೋಬೇಕಂದ್ರೆ ಡೈರೆಕ್ಟ್ ನೀವು ಈಗ ಮಾರಾಟ ಮಾಡ್ತೀರಾ ಹೆಂಗೆ? ಮಾಡ್ತೀವಿ ಸರ್. ಅಂದ್ರೆ ನಾವೀಗ ತಗೊಂಡು ನಮ್ಗೇನು ಪ್ರಾಬ್ಲಮ್ ಆಗಲ್ಲ? ಇಲ್ಲ ಇಲ್ಲ ಸರ್, ಎಲ್ಲಾನು ಸೆಟಲ್ಮೆಂಟ್ A to Z ಎಲ್ಲಾನು ಮಾಡಿ ಅವ್ರಿಗೆ ಏನಿದೆ ಕ್ಲಿಯರ್ ಮಾಡಿನೇ ಮಾಡಬಹುದು ಸರ್. ಹೌದಾ? ಈಗ ಯಾವಾಗ ನಾವ್ ಅಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರ್ಬೇಕು, ಮನೆ ನೋಡ್ಬೇಕು, ಇಲ್ಲ ಮಾತಾಡ್ಬೇಕು. ಅದು ಇವತ್ತು ಅಲ್ಲ, ಈಗ ಮಾತಾಡಬಹುದಲ್ಲ? ಏನಾದ್ರು ಅದು ರಿಸ್ಟ್ರಿಕ್ಷನ್ ಇದೆಯಾ ಅಂತ? ಬನ್ನಿ ಬನ್ನಿ ಮಾತಾಡ್ಬೇಕು. ಅಲ್ಲ ರಿಸ್ಟ್ರಿಕ್ಷನ್ ಇದೆಯಾ ಅಲ್ಲಿ? ಏನೋ ಇಲ್ಲಲ್ಲ? ಇಲ್ಲ ಇಲ್ಲ ಬನ್ನಿ. ಎಲ್ಲ ಕ್ಲಿಯರ್ ಆಗಿದೆ ಜಿಬಿಎ ಇಂದ?